ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಮತ್ತೊಮ್ಮೆ ಬೆಳಗಾವಿ ಈ ಮಹಾನಗರ ಪಾಲಿಕೆ ಸದ್ದು ಮಾಡ್ತಾ ಇದೆ. ಮತ್ತೆ ಗಡಿ ವಿವಾದ ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ 2005ರಲ್ಲಿ ಒಂದು ನಿರ್ಣಯವನ್ನು ನಮ್ಮ ಈ ಬೆಳಗಾವಿ ಪಾಲಿಕೆ ತೆಗೆದುಕೊಂಡಿದೆ. ಏನಪ್ಪ ಅಂದ್ರೆ, ಬೆಳಗಾವಿ ಮತ್ತು ರಾಜ್ಯದ ಇತರೆ ಮರಾಠಿ ಮಾತನಾಡುವ ಪ್ರದೇಶಗಳನ್ನು ಮಹಾರಾಷ್ಟ್ರದಲ್ಲಿ ವಿಲೀನಗೊಳಿಸಬೇಕು. ಇದನ್ನೆಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಅವರು ಇವತ್ತು ವಾದ ಮಾಡ್ತಾ ಇದ್ದಾರೆ, ಇಲ್ಲ ಅದು ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ. ಈ ಒಂದು ನಿರ್ಣಯದಿಂದಾಗಿ ಅಲ್ಲಿಯ ನಗರ ಪಾಲಿಕೆನೇ ನಿರ್ಣಯ ಮಾಡಿದಾಗ ಸಹಜವಾಗಿ ಅದು ಪುಷ್ಟಿ ಸಿಗ್ತದೆ. ಹೌದಪ್ಪ, ಇದು ಬೆಳಗಾವಿ ಸುತ್ತಮುತ್ತ ಮರಾಠಿ ಮಾತಾಡೋರು ಎಲ್ಲರೂ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಒಂದು ಆಧಾರ ಆಗ್ತದೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ದೊಳಗೆ. ಅದಕ್ಕಾಗಿ ಇದ್ರ ವಿರೋಧವಾಗಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋದು ನಿರ್ಧಾರ ತಗೋಬೇಕು ಅಂತೇಳಿ ಇಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಚಿಂತನೆಗಳಂಥವರು ಎಲ್ಲರೂ ಒತ್ತಡ ತಂದು ಮಾಡಬೇಕು ಅಂತೇಳಿ ಇವತ್ತಿನ ಮೇಯರ್ ಜಂತ ಪ್ರೀತಿ ಕಾಮ್ಕರ್ ಮತ್ತು ಉಪಮೇಯರ್ ಹನುಮಂತ್ ಕೊಂಗಾಲಿ ಅವರಿಗೆ ಭೇಟಿಯಾಗಿ ನೀವು ಏನಪ್ಪ ಅಂತಂದ್ರೆ ಬೆಳಗಾವಿ ಕರ್ನಾಟಕದ ವಿಭಾಗ ಅಂತೇಳಿ ನಿರ್ಣಯ ಮಾಡಿಕೊಡ್ರಿ ಮಾಡಿರಿ ಅಂತೇಳಿ ಮಾರ್ಚ್ದಾಗ ಕೇಳಿದ್ರು ಅಂತ ಸುದ್ದಿಗಳಿದ್ದಾವೆ. ಇದು 2005 ತೊಗೊಂಡ್ರು ಡಿಸಿಷನ್. ಇವತ್ತಿದು ಅದನ್ನು ನಾವು ಏನಪ್ಪ ಅಂತಂದ್ರೆ, ಇಲ್ಲ ಇದು ಕರ್ನಾಟಕದ ವಿಭಾಗ ಅಂದರೆ ಇನ್ನೂ ಹೆಚ್ಚು ಪುಷ್ಟಿ ಆಗ್ತದೆ, ಸರಳವಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಉಳಿತಿದ್ರು ಒಂದು ಅಲ್ಲಿಯ ಲೋಕಲ್ ಇದ್ದಂತಹ ನಮ್ಮ ಕನ್ನಡ ಪರ ಹೋರಾಟಗಾರರ ಅಭಿಪ್ರಾಯ ಮತ್ತು ಅದು ಖಚಿತನೂ ಹೌದು. ಆದರೆ ಅದು ಆಗಲಿಲ್ಲ. ಮೊನ್ನೆ ಮೀಟಿಂಗ್ದಲ್ಲಿ ಆಗಲಾರ್ದ ಅದಕ್ಕೊಂದು ಬೇರೆ ರೂಪದಲ್ಲಿನ ಏನಪ್ಪ ಅಂತಂದ್ರೆ ರೂಪ ಕೊಟ್ಬಿಟ್ರೆ ಅದಕ್ಕೆ ಏನು ಅಂತಂದಾಗ ಸಹಜವಾಗಿನ ಈ ಒಂದು ನಿರ್ಧಾರದಿಂದ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಹೊಡೆದು ಬೀಳ್ತದೆ. ನಾವೇನು ತೋಳು ನಿರ್ಣಯ ಎನ್ನುವಂಥ ಮಾತನ್ನು ಅಲ್ಲಿಯ ಕನ್ನಡ ಪರ ಹೋರಾಟಗಾರರು ತೆಗೆದುಕೊಳ್ಳುವ ನಿರ್ಣಯನೂ ಮಾಡಿದರು. ಆದರೆ ಅದು ಆಗಲಿಲ್ಲ ಅಂತೇಳಿ. ಯಾಕೆ ಆಗಲಿಲ್ಲಪ್ಪ ಅಂದ್ರೆ, ಅದು ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ತೋಳಿಗೆ ಬರ್ತದೆ ಇಲ್ಲವೋ ನಿರ್ಧಾರ ಅನ್ನುವಂಥ ಮಾತನ್ನು ಅಂದ್ರೆ ಏನಪ್ಪ ಅಂದ್ರೆ ಸಿಂಪಲ್ಲಾಗಿ ಈಗಾಗಲೇ ಇದು ಸುಪ್ರೀಂ ಕೋರ್ಟ್ನಲ್ಲದ ವಿವಾದ. ಈ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ಏನು ತೊಗೊಂಡ್ರಪ್ಪ ಅಂತಂದ್ರೆ, ಮೊನ್ನೆ ನಡೆದದ್ದು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಈ ನಿರ್ಣಯ ಕೈಗೊಳ್ಳಲು ಅವಕಾಶವಿದೆಯೇ ಎಂದು ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಅಭಿಪ್ರಾಯ ಕೇಳಲಾಗುವುದು ಅಂತೇಳಿ ಪ್ರೀತಿ ಕಾಮ್ಕರು ಮತ್ತು ಕೊಂಗಾಲಿ ಅವರು ಅಂದ್ಬಿಟ್ಟಿದ್ದಾರೆ, ದಾಟಿಸ್ಬಿಟ್ರು ಅಂತ. ಅದನ್ನು ಈ ಒಂದು ನಿರ್ಧಾರವನ್ನು ಈ ನಮ್ಮ ನಗರಾಭಿವೃದ್ಧಿ ಇಲಾಖೆ ಯಾಕೆ ಕೊಡ್ಬೇಕಪ್ಪ, ಅಲ್ಲೇನದ ಇದು ಡಿಸಿಷನ್ ತೊಗೊಳೋರು ನೀವು. ಹೌದಪ್ಪ, ಇದು ಕರ್ನಾಟಕದಲ್ಲಿ ಅದನ್ನೂ ಇಲ್ಲೋ ಅಂತೇಳಿ ಅಲ್ಲೇ ಅನೇಕ ಪಕ್ಷಗಳು ಸಹಿತ ಆರಿಸ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆ ಪಕ್ಷದವರು. ಅವರು ಏನಪ್ಪ ಅಂತಂದ್ರೆ ಎಲ್ಲರೂ ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ ಇನ್ನೊಂದು ಏನಪ್ಪ ಅಂದ್ರೆ ವಿಶೇಷವಾಗಿ AIMIM ಆಗಿರ್ಬೋದು, ಇವೆಲ್ಲ ಪಕ್ಷಗಳು ಇಲ್ಲಿ ತಮ್ಮ ಅಭ್ಯರ್ಥಿಗಳು ಆಯ್ಕೆ ಮಾಡ್ಕೊಂಡು ಬಂದಿದ್ದರಿಂದಾಗಿ ಇವರಿಗೆ ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಏನು ಸಂಬಂಧ ಇಲ್ಲದಂಥ ಪರಿಸ್ಥಿತಿ ಇರುವಾಗ ಇವರೆಲ್ಲ ಯಾಕಪ್ಪ ಇದನ್ನು ಒಪ್ಪಿಕೊಳ್ಳಿಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವ್ರು ಯಾಕೆ ಇದನ್ನ ಬೆಂಬಲಿಸಲಿಲ್ಲ? ಕರ್ನಾಟಕದ ವಿಭಾಗ ಹೆಂಗಪ್ಪ ಇದು ಬೆಳಗಾವಿ ಅಂತೇಳಿ ಅನ್ನೋದು ಇವತ್ತು ದೊಡ್ಡ ಸಮಸ್ಯೆ ಅಥವಾ ಪ್ರಾಬ್ಲಮ್ ತಗೊಂಡಂಗಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಏನು ನಾವು ಬಯಸಿದ್ವಿ ಇಲ್ಲಿಯ ಕನ್ನಡಿಗರು ಅಥವಾ ಇಳಿದ ಪಕ್ಷಗಳು, ಕನ್ನಡ ಪಕ್ಷಗಳಿವೆ, ರಾಷ್ಟ್ರೀಯ ಪಕ್ಷಗಳಿದ್ದರೂ ಸಹಿತ BJP ಮತ್ತು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಕನ್ನಡದ ಪರವಾಗಿ ಕೆಲಸ ಮಾಡಬೇಕಾದಂಥವುಗಳು. ಆದರೆ ಇವತ್ತು ಅವುಗಳ ಬಗ್ಗೆ ಮೌನ ವಹಿಸೋದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಮೌನ ಅಂದರೆ ಏನಪ್ಪ? ಇದರ ಅರ್ಥ ಒಂದು ಸಿಂಪಲ್ ಆಗಿ ಏನಪ್ಪ ಅಂದ್ರೆ, ಮೌನ ಅಂತಂದ್ರೆ ವಿಶೇಷವಾಗಿ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಆಯ್ತು ತೋರಿಸ್ಕೊಳ್ಳೋದಂಗೆ. ಅದಕ್ಕಾಗಿ ಇವತ್ತೆಲ್ಲ ಕನ್ನಡ ಪರ ಇದ್ದಂಥವು ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಅಶೋಕ್ ಚಂದ್ರಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರದಿಂದವರು ಇದನ್ನು
ನೀವು ಮಾಡಿದ್ದ ತಪ್ಪದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. BJP ರಾಜ್ಯಗಳ ಅಧ್ಯಕ್ಷರನ್ನು ಭೇಟಿ ಮಾಡಿ ಕನ್ನಡ ವಿರೋಧ ನಿಲುವಿನ ಬಗ್ಗೆ ತಿಳಿಸಲಿದ್ದೇನೆ, ರಾಜ್ಯಾದ್ಯಂತ ಚಳವಳಿ ನಡೆಸುತ್ತೇವೆ ಅಂತೇಳಿ. BJPದಷ್ಟೇ ಅಲ್ಲ, ಕಾಂಗ್ರೆಸ್ ಸಹಿತ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲೇ ಚಂದ್ರಿಕೆ ಅವರು. ಯಾಕೆಂತಂದ್ರೆ ಇವರೆಲ್ಲ ಪಕ್ಷಗಳು ಕರ್ನಾಟಕದಿಂದ ಆಗಿ ಬಂದಂಥವ್ರಿದ್ದಾರೆ. ಮತ್ತು ಇವತ್ತು MES ಇವತ್ತು ಇಲ್ಲವೇ ಇಲ್ಲ ಇಡೀ ಈ ಬೆಳಗಾವಿ ಜಿಲ್ಲೆಯಲ್ಲಿ, ಎಲ್ಲ ಕಡೆ ಸೋತೋಗಿಬಿಟ್ಟದ. ಇಂಥ ಸಂದರ್ಭದಲ್ಲಿ ಬೆಳಗಾವಿಯನ್ನು ಉಳಿಸ್ಕೊಳ್ಳುವಂಥ ಸಾಹಸವನ್ನು ಈ ಪಕ್ಷಗಳು ಯಾಕೆ ಮಾಡಲಿಲ್ಲ? ಅಂದರೆ ಓಟ್ ರಾಜಕಾರಣ ಮಾಡ್ತಾರೆ ಇವರು, ಮರಾಠಿ ಜನರ ಓಟ್ಗಳು ಹೋಗ್ತಾವೆ ನಮ್ಮಿಂದ ಅನ್ನುವಂಥ ಕಾರಣಕ್ಕಾಗಿ ಮಾಡಲಿಲ್ವ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಮಾಡ್ತಾಯಿದ್ದಾರೆ. ಅದು ನಿಜವಾಗಿಯೂ ಸರಿನೇ ಅನ್ನಿಸ್ತದೆ ಇವತ್ತು. ಯಾಕಂದ್ರೆ ಅನಿಸೋದು ಪ್ರಶ್ನೆ ಅಲ್ಲ, ಫ್ಯಾಕ್ಟನ್ನ ಅದು ಇವತ್ತು ಒಪ್ಪಬೇಕಾಗಿತ್ತು. ಇವತ್ತು ಹೇಳಿದಪ್ಪ ಅದು ಮಹಾರಾಷ್ಟ್ರದಲ್ಲಿದ್ದಾನೆ, ಕರ್ನಾಟಕದಲ್ಲಿದ್ದಾನೆ, ಕರ್ನಾಟಕದ ವಿಭಾಗ ಹಂಗೆ ತಪ್ಕೋಬೇಕಾಗಿತ್ತು. ಆದರೆ ಈ ವಿಷಯದಲ್ಲೇ ವಿಶೇಷವಾಗಿ ರವಿ ಸಾಳುಂಕೆನವರು ಒಂದು ಮಾತು ಕ್ಲಿಯರ್ ಕಟ್ ಹೇಳ್ತಾರೆ. ಇವ್ರು ಯಾರಪ್ಪ ಅಂತಂದ್ರೆ MES ಬೆಂಬಲಿತ ಪಕ್ಷೇತರ ಸದಸ್ಯ, MES ಇಂದ ಬೆಂಬಲ ಪಡೆದಂಥ ವ್ಯಕ್ತಿ ರವಿ ಸಾಳುಂಕೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ನಿರ್ಣಯವನ್ನು ಪಾಲಿಕೆ ಅಂಗೀಕರಿಸಿದಂತೆ ತಡೆಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅದು ಉರಿದ್ರಾಗ ಮತ್ತೆ ತುಪ್ಪ ಹಾಕೋದು ಕೆಲಸವನ್ನು ಇವರು ಮಾಡ್ತಾಯಿದ್ದಾರೆ. ನಾವು ಇವತ್ತು ಉಳಿಸ್ಕೊಂಡಿವಪ್ಪ, ಇದು ಮಹಾರಾಷ್ಟ್ರದ ಭಾಗ ಅಂತ ಹೇಳ್ಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬೆಳಗಾವಿಯಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ಬೆಳಗಾವಿ ನಗರ ಪಾಲಿಕೆಯನ್ನು, ಈ ಪಾಲಿಕೆಯನ್ನು, ಮಹಾನಗರ ಪಾಲಿಕೆಯನ್ನು ನಮ್ಮಲ್ಲೇ ಏನಪ್ಪ ಅಂದರೆ ನಮ್ಮಲ್ಲಿಯೇ ಕೆಲವು ಜನ ಅಲ್ಲಿಯ ಸದಸ್ಯರು, ಅಥವಾ ಈ ರಾಷ್ಟ್ರೀಯ ಪಕ್ಷಗಳ ಸದಸ್ಯರಾಗಿರ್ಬೋದು, ಅದು ಇನ್ನೊಂದು MI ಪಕ್ಷದವರಾಗಿರ್ಬೋದು, ಮುಸ್ಲಿಂ ಲೀಗ್ದವರು, ಇವರೆಲ್ಲರೂ ಇವತ್ತು ಅತ್ಯಂತ ಭಾಳ ಪ್ರಮುಖವಾದಂಥ ಸಮಯ ಆಗಿತ್ತು. ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ನಲ್ಲೇ ಇದು ನ್ಯಾಯ ನಡೆಯುವುದರಿಂದಾಗಿ ಅಲ್ಲಿ ಹಿಂದಿನ ಇತಿಹಾಸ ನಮ್ಮದು ಇರ್ಬೋದು, ದೇಶದ್ದು ಎಲ್ಲ ಇತಿಹಾಸ ಹೇಳ್ಬೋದು ಹೋಗ್ಬೋದು, ನಮ್ಮಲ್ಲಿಂದ ಬೆಳಗಾವಿ ಪಾತ್ರ ಹೇಳ್ಬೋದು. ಬಟ್ ಪ್ರೆಸೆಂಟ್ ಸ್ಥಿತಿ ಏನದ? ಯಾಕಂದ್ರೆ ಈ ಒಂದು ಭಾಷಾವಾರು ಪ್ರಾಂತ ರಚನೆ ಯಾವ ಹಿನ್ನೆಲೆಯಲ್ಲಿ ಆಗ್ಯದಪ್ಪ ಅಂತಂದ್ರೆ ವಿಶೇಷವಾಗಿ ಯಾರು ಭಾಷೆ ಹೆಚ್ಚಲ್ಲಿ ಮಾತಾಡ್ತಾರೋ ಅವ್ರಿಗೆ ಆ ಭಾಷೆಯನ್ನು ಕೊಡುವಂಥದ್ದು. ಅದ್ರಾಗ ಸಹಜವಾಗಿ ನಗರ ಪಾಲಿಕೆ ಡಿಸಿಷನ್ ಏನಾಗ್ತದಪ್ಪ ಅಂದ್ರೆ ನಾಳೆ ಆತಂಕಕಾರಿ ಆಗ್ತದೆ. ಆ ಬೆಳಗಾವಿ ಊರಿನ ಡಿಸಿಷನ್ ಕೊಡುವಂಥ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡುವಂಥ ಪ್ರಸಂಗ ಬರ್ಬೋದು. ಈ ಎಲ್ಲ ದಿಶೆಯಲ್ಲಿ ಇವತ್ತು ಕಾಂಗ್ರೆಸ್ ಆಯಿತು, BJP ಆಯಿತು, ಇವರಿಬ್ಬರು ಎರಡು ಪಕ್ಷದವ್ರು ನಾವು ವಿಚಾರ ಮಾಡಬೇಕಾಗ್ಯದ. ಮತ್ತು ಪಕ್ಷೇತರರು ಎಷ್ಟೋ ಜನ ಕನ್ನಡಿಗರಿಂದ ಬೆಂಬಲದವ್ರು ಆರಿಸಿ ಬಂದವ್ರು ಇದ್ದಾರೆ. ಈ ಸಂದರ್ಭ ಮಾತಾಡುವಂಥದ್ದು ಯಾಕೆ ಮಾತಾಡಲಿಲ್ಲ? ಇದೊಂದು ದೊಡ್ಡ ಇವತ್ತು ಯಕ್ಷ ಪ್ರಶ್ನೆ. ಏನಿಲ್ಲ, ಇವತ್ತು ಏನು ನಡೆದ್ರು ಈ ದೇಶದಲ್ಲ, ಮತ ನಮಗೆ ಯಾರಿಂದ ಬರ್ತಾವ ಅವ್ರ ಕಡೆ ಒಲವು ಇದ್ದೇ ಇರ್ತಾರೆ. ನಾಳೆ ಸೋಲಿಸ್ತಾರೆ ಇಲ್ಲಿ ಮರಾಠಿ ಮಾತಾಡೋರು ಅನ್ನೋಂಥದ್ದು ಇರ್ಬೋದು. ಆದರೆ ಈಗ ಆಯ್ಕೆ ಅಂತ ಆಗಿದಾರೆ, ಅವರು ನಿರ್ಣಯ ತೊಗೋಬೇಕಾಗಿತ್ತು. ಈಗ ಅವ್ರು ತೊಗೊಂಡು ಬಿಟ್ಟಿದ್ದಾರೆ 2005ರಾಗ. ಏನಪ್ಪ ಅಂತಂದ್ರೆ ಮರಾಠಿ ಮಾತಾಡುವಂಥ ಏನು ಬರ್ತಾವೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಳಗಾವಿ ಸುತ್ತಮುತ್ತ ಅವುಗಳೆಲ್ಲ ಮಹಾರಾಷ್ಟ್ರದಿಂದ ವಿಲೀನಗೊಳಿಸಬೇಕು ಅನ್ನೋಂಥ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಈಗ ಲಾಟ್ರಿ ಹೊಡ್ಕೊಂಡಿದ್ದಾರೆ ಅದನ್ನು. ಅದು ಈಗ ತಪ್ಪಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲ, ಇದು ಕರ್ನಾಟಕದ ವಿಭಾಷೆ, ಹಂಗೆ ಆ ರೀತಿ ಯಾವುದಿಲ್ಲ ಅನ್ನುವಂಥ ಒಂದು ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿನ ಇವತ್ತು ಆಯ್ಕೆ ಬಂದಂಥವ್ರು. ಮತ್ತು ಅವ್ರಿಗೆ ಇವತ್ತೇನಪ್ಪ ಅಲ್ಲೇ ಅದು ಇಲ್ಲಂತಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಬೆಂಬಲ ಅಲ್ಲಿ ಅದ, ಮರಾಠಿ ಮಾತಾಡೋರು ಬೆಂಬಲ ಅಲ್ಲಿ ಅದ. ಆದರೆ ಇವತ್ತು ಮರಾಠಿ ಮಾತಾಡೋರ ಸಹಿತ ಅನೇಕರು ಇವತ್ತು ಕನ್ನಡಿಗರ ಜೊತೆ ಹೊಂದಾಣಿಕೆ ಆಗಿ ಹೋಗುತ್ತಿರುವಂಥ ಈ ಸಂದರ್ಭದಲ್ಲೇ ಇದೊಂದು ಪಾಸ್ ಮಾಡ್ಕೊಂಡಿದ್ರೆ ಮುಂಬರುವ ದಿನಗಳಲ್ಲಿ ಒಂದು ಅನುಕೂಲ ಆಗ್ತಿತ್ತೋ ಏನೋ. ಒಟ್ಟಿನಲ್ಲಿ ಅದೇನೋ ಆಗಲಿ, ಈಗ ಮಾತ್ರ ಈ ತೆಗೆದುಕೊಂಡಂಥ ನಿರ್ಣಯದಿಂದಾಗಿ ಮತ್ತೊಮ್ಮೆ ಸೋಲಾಯ್ತಪ್ಪ ಇಲ್ಲಿ ಕನ್ನಡಿಗರಿಗೆ. ಆ ನಗರ ಪಾಲಿಕೆಯಲ್ಲಿ ನಾವು ಹೌದಪ್ಪ ಇದು ಬೆಳಗಾವಿ ಮತ್ತು ಸುತ್ತಮುತ್ತಲ ಹಳ್ಳಿಗಳು ಈ ಒಂದು ಕರ್ನಾಟಕದ ಅಂಗ ಅಂತೇಳುವಲ್ಲೇ, ಅವಿಭಾಜ್ಯ ಅಂಗ ಅಂತೇಳುವಲ್ಲೇ ಹಿಂಜರಿತಾ ಇದ್ದಾವ ಅನ್ನೋದು ಇದೇನು ತೋರಿಸ್ತದಪ್ಪ ಅಂತಂದ್ರೆ, ಮೆಸೇಜ್ ಏನು ಕೊಡ್ತದಪ್ಪ ಅಂದ್ರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗುವಂಥದ್ದು ಅಂತೇಳಿ ಇದು ಮಾಡಿದಂಥ ಒಂದು ಪ್ರಮಾದ ಇಲ್ಲಿಯ ರಾಷ್ಟ್ರೀಯ ನಮ್ಮ ಪಕ್ಷಗಳು. ಜೊತೆಗೆ ಈ ಒಂದು ಈಗ ನಿಮ್ಗೆ ಹೇಳಿದಂಗೆ ಈ AIM ವಿಶೇಷ ಮುಸ್ಲಿಂ ಲೀಗ್ದವ್ರದ್ದು ಇವರು ಸಹಿತ ಈ ರೀತಿ ನಿರ್ಧಾರ ಮಾಡಿದ್ದು. ಅದು ಕೆಲವು ಪಕ್ಷದವರು ಕನ್ನಡದಿಂದ ಮತ ಪಡ್ಕೊಂಡ್ಬಂದಂಥವ್ರು ಇದ್ದಾರೆ, ಅವರು ಸಹಿತ ಕನ್ನಡ ಪರವಾಗಿ ನಿಲ್ಲದಿದ್ದರಿಂದಾಗಿ ಇದು ಮುಂದಿನ ದಿನದಲ್ಲೇ ಮತ್ತೊಂದು ಸಂಘರ್ಷಕ್ಕೆ, ಮತ್ತೊಂದು ಹೋರಾಟಕ್ಕೆ ಹಾಜರು ಆಗ್ಬೋದು. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇದೊಂದು ಪ್ರಮುಖವಾದಂಥ ಆಧಾರ ಆಗೋದ್ರಿಂದಾಗಿ ಈ ಬೆಳಗಾವಿ ಕುರಿತಾಗಿ ಏನು ಬೇಕಾದ ನಿರ್ಧಾರ ಯಾವುದೇ ಸಂದರ್ಭದಲ್ಲಿ ಹೊರಬರ್ಬೋದು ಅನ್ನೋಂಥ ಆತಂಕ ಮಾತ್ರ ಎಲ್ಲ ಕನ್ನಡಿಗರಲ್ಲಿ ಮೂಡಿದೆ. ನಮ್ಮ ಕನ್ನಡದ ವಿಶೇಷವಾಗಿ ಕನ್ನಡದಲ್ಲಿದ್ದಂಥ ಕನ್ನಡ ಪರ ಇದ್ದಂಥ ನಮ್ಮ ಇಲ್ಲಿಯ ಏನಪ್ಪ ಮೆಂಬರ್ಗಳ ಸದಸ್ಯರು ಇದನ್ನು ಈ ನೆಲೆಯಲ್ಲಿ ವಿರೋಧ ಮಾಡಿದ್ದಂತೆ ಸತ್ಯದ. ಹೌದು, ನಮ್ಮ ಭಾಗ ಅಂತ ಅನ್ಕೋಬೇಕಂತ ಹೇಳ್ಬೇಕಂತೇಳಿ ಸತ್ಯದ. ಆದರೆ ಮರಾಠಿ ಪ್ರಭಾವಿತ ಈ ಏರಿಯಾದಿಂದ ಆಯ್ಕೆಯಾಗಿ ಬಂದಂತಹ ಜನ ಯಾಕೋ ಏನೋ ಹಿಂಜರಿತಾ ಇದ್ದಾರೆ.
ಇದರಿಂದಾಗಿ ಮತ್ತೊಮ್ಮೆ ಈ ಗಡಿ ಸಂಘರ್ಷ ಉಗ್ರೂಪ ತಾಳ್ಬೋದಾ ಅನ್ನುವಂಥ ಮಾತಿದ್ದರೂ ಇವತ್ತಂತ ಎಲ್ಲರೂ ತಿಳುವಳಿಕೆ ಬಂದದ. ಒಂದು ರೀತಿಯಿಂದ ಮಹಾರಾಷ್ಟ್ರ ಸಹಿತ ತಿಳ್ಕೊಬೇಕಾಗ್ಯದ. ಬಟ್ ಅನಗತ್ಯ ಅಲ್ಲಿ ಸಮಸ್ಯೆಗಳೇನು ಬಂದಾಗ ಈ ಮಹಾರಾಷ್ಟ್ರ ಏಕೀಕರಣ ಮಂದಿಯಿಂದ ಇಲ್ಲಿ ಒಂದಿಷ್ಟು ಗದ್ದಲ ಹಿಡಿಸೋದ ಕೆಲಸವನ್ನು ಆ ಮಹಾರಾಷ್ಟ್ರದ ರಾಜಕಾರಣಿಗಳು ಮಾಡ್ತಾ ಇರ್ತಾರೆ. ಅದು ಆಗದಂಗೆ ನೋಡುವಂಥ ಕೆಲಸ ಮುಂಬರುವ ದಿನಗಳಲ್ಲಿ ಆಗಬೇಕಾಗಿದೆ. ಇದರರ್ಥ ಇಷ್ಟ ಮತ್ತೇನಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ಆದಷ್ಟು ಕನ್ನಡಿಗರು ಹೆಚ್ಚು ಕನ್ನಡ ಭಾಷೆ ಮೇಲೆ ಪ್ರೀತಿ ಮಾಡುವಂಥ ಹೆಚ್ಚಿನ ಸದಸ್ಯರನ್ನು ಆಯ್ಕೆ ಮಾಡಿ ಕೊಡುವುದನ್ನು ಇದಕ್ಕೆ ಪರಿಹಾರ ಅನ್ನುವಂಥದ್ದು. ಆದರೂ ಹಿಂದಿನ ಒಂದು ದಿನಗಳನ್ನು ನೆನೆದುಕೊಂಡಾಗ ಇವತ್ತಿನ ಪರಿಸ್ಥಿತಿ ನೆನೆದುಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಇನ್ನೂ ಆಗಲಿ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲೇ ಹೌದಪ್ಪ, ಇದು ಕರ್ನಾಟಕದ ಅವಿಭಾಜ್ಯ. ಹಂಗೆ ಅಷ್ಟೇ ಅಲ್ಲ, ಜನರಲ್ಲಿನೂ ಬರಬೇಕು, ಮೂಡಬೇಕು. ಮರಾಠಿಗರಲ್ಲೂ ಇಲ್ಲಪ್ಪ ಯಾವ ಭಾಷೆ ತೆಗೆದುಕೊಂಡು ಏನು ಮಾಡೋದು, ಹೊಟ್ಟೆ ಹಾಕೋ ಭಾಷೆ ಮುಖ್ಯ. ನಾವು ಚೆನ್ನಾಗಿದ್ವಿ ಅನ್ನೋದು ಅವ್ರ ಭಾವ ಬಂತಂದ್ರೆ ಅವ್ರನ್ನ ಇನ್ನಷ್ಟು ವಿಶ್ವಾಸ ತೆಗೆದುಕೊಂಡು ಕನ್ನಡಿಗರು ನಮ್ಮವ್ರನ್ನಾಗಿ ಮಾಡಿಕೊಂಡ್ರೆ ಈ ಸಮಸ್ಯೆ ಸಾಲ್ವ್ ಆಗ್ಬೋದು ಅಂತೇಳಿ ಅಲ್ಲಿ ತಜ್ಞರ, ಅಲ್ಲಿ ಜನಸಾಮಾನ್ಯರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಬೆಳಗಾವಿ ಈ ಒಂದು 2005 ತೆಗೆದುಕೊಂಡಂಥ ನಿರ್ಧಾರ ತಪ್ಪಲ್ವಾ? ಅವಿಭಾಜ್ಯ ಹಂಗಲ್ವಾ ಕಾರಣ ಬೆಳಗಾವಿ ಅನ್ನೋದು ನಾವು ಪ್ರಶ್ನೆ ಮಾಡ್ಕೊಳ್ಳೋ ಜೊತೆಗೆ ಎಲ್ಲರ ಮನವನ್ನು ಗೆಲ್ಲುವಂಥ ಕೆಲಸ ಮಾಡಿಕೊಂಡು ಬೆಳಗಾವಿಯನ್ನು ಉಳಿಸ್ಕೊಳ್ಳೋದ ಸಾಹಸ ಮಾಡಬೇಕಾಗಿದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮತ್ತೊಮ್ಮೆ ಈ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಅಲ್ಲಿ ಸದಸ್ಯರು ಕನ್ನಡಿಗರಿಗೆ ದ್ರೋಹ ಬಗೆದರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರೋದರಿಂದಾಗಿ ಇದನ್ನು ಒಂದು ಸಾಮೋಪಾಯದಿಂದ ಈ ಮನಗಳನ್ನು ಗೆಲ್ಲುವಂಥ ಕೆಲಸ ಆಗಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೂ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದಾಗ ಸಬ್ಸ್ಕ್ರೈಬ್ ನಿಲ್ಲಿಸೋದು. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆಂಬುದು ಸತ್ಯದ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.